ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕಾಯ ನಮಃ. ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಪ್ರಿಯ ವೀಕ್ಷಕರಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಾರಾಯಣ ಹೆಗಡೆ. ವಿಶೇಷವಾಗಿ ಇವತ್ತೊಂದು ದಿವಸ ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಹುಟ್ಟಿದವರ ಫೆಬ್ರವರಿ ತಿಂಗಳಲ್ಲಿ ಅದೃಷ್ಟದ ದಿನಾಂಕ, ಭಾಗ್ಯೋದಯ ಕೊಡುವ ದಿನಾಂಕ, ಏನೋ ಒಂದು ವಿಚಿತ್ರ ಪರಿವರ್ತನೆ ಆಗುವಂಥ ಒಂದು ದಿನಾಂಕ. ಚಾರದಲ್ಲಿ ಚಂದ್ರನು ಪರಿಭ್ರಮಣ ಮಾಡುವ ಕಾಲದಲ್ಲಿ ಯಾವುದೊಂದು ಶುಭ ಪರಿಣಾಮ ಏನು ನಿರೀಕ್ಷಿಸಬಹುದು ಎನ್ನುವಂಥದ್ದು ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಮೇಷರಾಶಿ ಅಂತಂದರೆ ನಿಮಗೆ ಯೋಗಕಾರಕ ಗ್ರಹ ಪಂಚಮಾಧಿಪತಿ ಮತ್ತು ನವಮಾಧಿಪತಿ. ಪಂಚಮಾಧಿಪತಿ ಅಂದರೆ ಸಿಂಹ, ಸೂರ್ಯ. ನವಮಾಧಿಪತಿ ಧನು ಅಂದರೆ ಗುರು. ಸೂರ್ಯ ಮತ್ತು ಗುರು ನಿಮಗೆ ಪಂಚಮ ಮತ್ತು ಭಾಗ್ಯಾಧಿಪತಿಗಳಾಗಿರ್ತಾರೆ, ತ್ರಿಕೋಣಾಧಿಪತಿಗಳಾಗಿರ್ತಾರೆ ಮೇಷರಾಶಿಯವರಿಗೆ. ಈ ಒಂದು ಪಂಚಮಾಧಿಪತಿ ಮತ್ತು ತ್ರಿಕೋಣಾಧಿಪತಿಗಳಿದ್ದಾಗ, ಅಥವಾ ಈ ಒಂದು ತ್ರಿಕೋಣಾಧಿಪತಿ ದಶೆಯಲ್ಲಿ ಇರುವಾಗ, ತ್ರಿಕೋಣಾಧಿಪತಿ ಸ್ವದಶಾಯಾಂ ತ್ರಿಕೋಣೇಶು ಭುಕ್ತೌ ಕೇಂದ್ರ ಪತೆ ಫಲಂ ಅಂತ ಹೇಳಲ್ಪಟ್ಟಿದೆ. ನಿಮಗೆ ತ್ರಿಕೋಣಾಧಿಪತಿಗಳ ದಶೆಯಾಗಿದ್ದರೆ, ಕೇಂದ್ರಾಧಿಪತಿಯ ಭುಕ್ತಿಯೇ ಇದ್ದರೆ ನಿಮಗೆ ಒಳ್ಳೆಯ ಫಲ ಸಿಗ್ತದೆ. ಇದರಿಂದ ಈ ಮೇಷರಾಶಿಯವರು 5ನೇ ರಾಶಿ ಪಂಚಮ ಸಿಂಹ, ಭಾಗ್ಯಸ್ಥಾನ 9ನೇ ಧನು ರಾಶಿ. ಈ ರಾಶಿಯಲ್ಲಿ ಚಾರದ ಚಂದ್ರನು ಇರುವ ದಿನಾಂಕ ಫೆಬ್ರವರಿ 4 ಮತ್ತು 24ನೇ ತಾರೀಕು. ಅವನು ಪಂಚಮದಲ್ಲೂ 24ನೇ ತಾರೀಕು ಅವನು ಧನು ರಾಶಿಯಲ್ಲಿರುವ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ 4 ಮತ್ತು 24 ಅದೃಷ್ಟದ ದಿನ. ಏನೋ ಒಂದು ವಸ್ತು ನಿಮ್ಮ ಜೀವನದಲ್ಲಿ ಬದುಕಿನಲ್ಲಿ ಕೇಳಬಹುದು, ಶುಭವಾರ್ತೆ ಸಿಗಬಹುದು. ಎಲ್ಲವೂ ಕೂಡ ಮೇಷರಾಶಿಯವರಿಗೆ 4 ಮತ್ತು 24 ನೆನಪಿನಲ್ಲಿಡಿ. ಆ ದಿವಸ ಚಂದ್ರ 4 ಅಂದರೆ ಪಂಚಮ ಸ್ಥಾನದಲ್ಲಿ ಮತ್ತು 24ನೇ ತಾರೀಕು 9ನೇ ಮನೆಯಲ್ಲಿ ಇರ್ತಾನೆ ಮೇಷರಾಶಿಯವರಿಗೆ. ಮುಂದಿನದು ವೃಷಭ ರಾಶಿ. ನಿಮಗೆ ಪಂಚಮಾಧಿಪತಿ ಕನ್ಯಾರಾಶಿ ಅಧಿಪತಿ. ಕನ್ಯಾರಾಶಿ ಅಧಿಪತಿ ಬುಧ, ಭಾಗ್ಯಸ್ಥಾನ ಮಕರದ ಅಧಿಪತಿ ಶನಿ ಆಗಿರ್ತಾನೆ. ಈ ಕನ್ಯಾ ಮತ್ತು ಮಕರ ರಾಶಿಯಲ್ಲಿ ಚಂದ್ರ ಮೊಟ್ಟ ಮೊದಲನೇದಾಗಿ ತಾರೀಕು 1 ಮತ್ತು ತಾರೀಕು 7. ಈ ರಾಶಿಗೆ ತಾರೀಕು 1 ಪಂಚಮದಲ್ಲೂ, ತಾರೀಕು 7 ಭಾಗ್ಯದಲ್ಲೂ ಕೂಡ ಚಂದ್ರನ ಚಾರ ಇರುವುದರಿಂದ ವೃಷಭ ರಾಶಿಯವರಿಗೆ ತಾರೀಕು 1 ಮತ್ತು ತಾರೀಕು 7 ಶುಭ ದಿನ, ಅದೃಷ್ಟದ ದಿನ. ಕಾರ್ಯದಲ್ಲಿ ಸಾಫಲ್ಯತೆ, ನಿರೀಕ್ಷಿತವಾದ ಕೆಲಸದಲ್ಲಿ ಯಶಸ್ಸು ವೃಷಭ ರಾಶಿಯವರಿಗಾಗ್ತದೆ. ಮಿಥುನ ರಾಶಿಯವರಿಗಾಗಿದ್ದರೆ ನಿಮಗೆ ಪಂಚಮ ರಾಶಿ ತುಲಾ ರಾಶಿ, ಭಾಗ್ಯರಾಶಿ ಕುಂಭರಾಶಿ. ನಿಮಗೆ ಈ ಒಂದು ತುಲಾ ಮತ್ತು ಕುಂಭರಾಶಿ ಪಂಚಮ ಮತ್ತು ನವಮಾಧಿಪತಿ ಸ್ಥಾನ ಆಗಿರ್ತದೆ. ಆದ್ದರಿಂದ ನಿಮಗೆ ಈ ಮಿಥುನ ರಾಶಿಯವರಿಗೆ ಫೆಬ್ರವರಿ 2 ಮತ್ತು ಫೆಬ್ರವರಿ 11, 2ನೇ ತಾರೀಕು ಪಂಚಮದಲ್ಲಿ ಚಂದ್ರನು, 11ನೇ ತಾರೀಕು ಭಾಗ್ಯದಲ್ಲಿ ನಿಮಗೆ ವಿಶೇಷವಾಗಿ ಶನಿಯೂ ಇರ್ತಾರೆ. ಆದ್ದರಿಂದ ಮಿಥುನ ರಾಶಿಯವರಿಗೆ ತಾರೀಕು 2, ತಾರೀಕು 11, ಫೆಬ್ರವರಿ 2 ಮತ್ತು 11 ಶುಭವಾಗಲಿದೆ. ನಿಮಗೆ ಕಾರ್ಯದಲ್ಲಿ ಯಶಸ್ಸಿದೆ, ಇಷ್ಟಾರ್ಥ ಸಿದ್ಧಿಯಾಗಲಿದೆ. ನಿಮಗೆ ಬಹಳ ದಿನಗಳಿಂದ ಇದ್ದಂಥ ಮಾನಸಿಕ ನೆಮ್ಮದಿ ಒಂದು ಆ ವರ್ತಮಾನದಲ್ಲಿ ಮಾತ್ರ ಆ ದಿನ ನಿಮಗೆ ಅಷ್ಟು ಒಳ್ಳೆಯದಾಗಿರ್ತದೆ. ಕರ್ಕರಾಶಿಯವರಿಗೆ ವೃಶ್ಚಿಕ ಮತ್ತು ಮೀನ, ಪಂಚಮಾಧಿಪತಿ ಮತ್ತು ನವಮಾಧಿಪತಿ. ಪಂಚಮ ಮತ್ತು ನವಮಾಧಿಪತಿ ಕರ್ಕಾಟಕ ರಾಶಿಯವರಿಗೆ ವೃಶ್ಚಿಕ ಮತ್ತು ಮೀನ, ಪಂಚಮಾಧಿಪತಿ ಮತ್ತು ನವಮಾಧಿಪತಿ ಆಗಿರ್ತಾರೆ. ಈ ಒಂದು ಕರ್ಕಾಟಕ ರಾಶಿಯವರಿಗೆ 6ನೇ ತಾರೀಕು ಪಂಚಮದಲ್ಲಿ ಚಂದ್ರ, 14ನೇ ತಾರೀಕು ಭಾಗ್ಯದಲ್ಲಿ ಚಂದ್ರ ಬರ್ತಾನೆ. ಚಂದ್ರನು ಇರುವಂಥ ಆ ಒಂದು ದಿನ ತಾರೀಕು 6 ಮತ್ತು 14 ಕರ್ಕರಾಶಿಯವರಿಗೆ ಶುಭ ದಿನ, ಅದೃಷ್ಟ ದಿನಾಂಕ. ಇಷ್ಟಾರ್ಥಕಾರ್ಯ ಸಿದ್ಧಿ, ಆರ್ಥಿಕವಾಗಿ ಅಧಿಕವಾದಂಥ ಲಾಭ, ಮನೋಕಾಮನಾ ಸಿದ್ಧಿಗೆ ಬಹಳ ಅನುಕೂಲ. ಸಿಂಹರಾಶಿಯವರಿಗೆ 5ನೇ ರಾಶಿ ಧನು ಮತ್ತು ಭಾಗ್ಯರಾಶಿ ಮೇಷು. ಧನು ಮತ್ತು ಮೇಷರಾಶಿ ನಿಮಗೆ ಪಂಚಮಾಧಿಪತಿ ಮತ್ತು ನವಮಾಧಿಪತಿ. ನಿಮಗೆ ಸಿಂಹರಾಶಿಯವರಿಗೆ ತಾರೀಕು 10 ಮತ್ತು ತಾರೀಕು 16 ಶುಭ ದಿನ. ಆ ಒಂದೇ ಒಂದು ದಿನ ನೀವು ಒಂದು ಒಳ್ಳೆಯ ಶುಭ ಸುದ್ದಿ ಕೇಳ್ತೀರಾ, ಅಥವಾ ನೀವು ಒಂದು ಸೈಟು ಮನೆಯೆಲ್ಲ ತೆಗೆದುಕೊಳ್ಳಬೇಕು ಅನ್ನುವುದೊಂದು ನಿರ್ಧಾರವಾಗಲಿದೆ.
ಅಥವಾ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಬೆಳವಣಿಗೆ ಆಗಲಿದೆ. ಉದ್ಯೋಗದಲ್ಲಿದ್ದವರಿಗೂ ಶುಭವಾರ್ತೆ ಸಿಗಬಹುದು ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಪಂಚಮ ಸ್ಥಾನ ಮಕರ, ಭಾಗ್ಯಸ್ಥಾನ ವೃಷಭ. ಮಕರ ಮತ್ತು ವೃಷಭ ರಾಶಿ ಹೇಳತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಸಪ್ತಮ 7 ಮತ್ತು 18 ಶುಭ ದಿನಾಂಕ ಆಗಿರ್ತದೆ. ಹಾಗಾದರೆ ಏನಾಗ್ತದೆ, ಈ 7ನೇ ತಾರೀಕು ಅಥವಾ 18ನೇ ತಾರೀಕು ಪಂಚಮಾಧಿಪತಿ 7ರಲ್ಲಿ ಇರುವಾಗ ಚಂದ್ರನಿರುವಾಗ ಹಾಗೂ 18ನೇ ತಾರೀಕು ಚಂದ್ರನು ಇರುವಾಗ ಭಾಗ್ಯದಲ್ಲಿರುವಾಗ, ಭಾಗ್ಯಧರ್ಮದಯ ಪುಣ್ಯ ಅಂತ ಹೇಳಿದ್ದಾರೆ. ಇದು ಆಗುತ್ತೆ. ಖಂಡಿತವಾಗಿಯೂ ನಿಮಗೆ ಉದ್ಯೋಗದಲ್ಲಿ ಲಾಭ ಆಗುತ್ತೆ, ಆರ್ಥಿಕದಲ್ಲಿ ಒಳ್ಳೆಯ ಶುಭ ವಾರ್ತೆ ಬರುತ್ತದೆ, ಮಿತ್ರರ ಸಹಕಾರ ಬರ್ತದೆ. ಆ ದಿವಸ ನೀವು ಮಾನಸಿಕವಾಗಿ ಎಲ್ಲ ಅಶಾಂತಿಯು ನಿವಾರಣೆ ಆಗತಕ್ಕಂಥ ಯೋಗ ಬಹಳ ಇರ್ತದೆ. ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತೇನೆ, ಮೇಷದವರಿಗೆ ತಾರೀಕು 4 ಮತ್ತು 24, ವೃಷಭದವರಿಗೆ ತಾರೀಕು 1 ಮತ್ತು 7, ಮಿಥುನದವರಿಗೆ ತಾರೀಕು 2 ಮತ್ತು 11, ಕರ್ಕಾಟಕ ರಾಶಿಗೆ ತಾರೀಕು 6 ಮತ್ತು 14, ಸಿಂಹರಾಶಿಯವರಿಗೆ ತಾರೀಕು 10 ಮತ್ತು 16, ಕನ್ಯಾ ರಾಶಿಗೆ ತಾರೀಕು 7 ಮತ್ತು 18. ಫೆಬ್ರವರಿ ತಿಂಗಳ ಈ ದಿನಾಂಕದಂದು ಏನೋ ಒಂದು ಅದೃಷ್ಟ ಯೋಗ, ನಿಮಗೆ ಇಷ್ಟಿತವಾದ ಕಾರ್ಯಸಿದ್ಧಿ, ವಾಹನ ಖರೀದಿ ಯೋಗ, ಆಸ್ತಿಗಳ ಮಾರಾಟ ಅಥವಾ ಕ್ರಯ ವಿಕ್ರಯಗಳಲ್ಲಿ ಒಳ್ಳೆಯ ಯೋಗ, ಕೋರ್ಟು ಕಚೇರಿ ವ್ಯಾಜ್ಯಗಳಿದ್ದರೆ ಒಳ್ಳೆಯ ಶುಭ ಸುದ್ದಿ ಬರುವ ವಿಚಾರ, ಮಕ್ಕಳಲ್ಲಿ ಪ್ರಗತಿ, ಹೀಗೆ ನಾನಾ ರೀತಿಯಲ್ಲಿ ಯಾವುದಾದರೂ ಒಂದು ಈಡೇರುವ ಸಾಧ್ಯತೆ ಇರುವುದರಿಂದ ತ್ರಿಕೋಣಾಧಿಪತಿ ದಶೆ ಇದ್ದರೆ, ಕೇಂದ್ರಾಧಿಪತಿಗಳ ಭುಕ್ತಿ ಇದ್ದರೆ, ಉದಾಹರಣೆಗೆ ಮೇಷರಾಶಿಗೆ ಕೇಂದ್ರಾಧಿಪತಿ ಅಂದರೆ ಮೇಷ, ವೃಷಭ, ಮಿಥುನ, ಕರ್ಕ. ಮೇಷರಾಶಿಗೆ ಕರ್ಕ ಅಂದರೆ ಚಂದ್ರ. ತ್ರಿಕೋಣಾಧಿಪತಿ ದಶೆ ಆಗಿದ್ದರೆ, ಚಂದ್ರ ಭುಕ್ತಿ ಇದ್ದರೆ ಅಥವಾ 7ನೇ ಭುಕ್ತಿ ಇದ್ದರೆ ಅಥವಾ 10ನೇ ಭುಕ್ತಿ ಇದ್ದರೆ, ರಾಶಿಯ ಭುಕ್ತಿ ಇದ್ದರೆ ಅದು ಕೂಡ ನಿಮಗೆ ಭುಕ್ತಿ ಕೇಂದ್ರ ಭುಕ್ತಿ ಆಗಿರ್ತದೆ. ಸ್ವದಶಾಯಾಂ ತ್ರಿಕೋಣೇಶ್ವರ, ತ್ರಿಕೋಣ ದಶೆಯಾಗಿ ಕೇಂದ್ರಾಧಿಪತಿ ಭುಕ್ತಿಯಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಫಲ ಸಿಗ್ತದೆ ಹೇಳಿ ಇದನ್ನು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಈ ಫಲವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದರ ಫಲ ನಿಮಗೆ ಎಷ್ಟು ಸಿಕ್ಕಿತೋ ಅದು ನೀವು ಮೂಲ ಜಾತಕವನ್ನು ಪರಿಶೀಲಿಸಿಕೊಳ್ಳಿ. ಆ ಒಂದು ದಿನ ನಿಮಗೆ ಶುಭವಾಗುತ್ತೆ ಎನ್ನುವಂಥ ಆತ್ಮವಿಶ್ವಾಸದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಸರ್ವೇ ಜನಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಉಳಿದ ರಾಶಿಗಳ ಅದೃಷ್ಟ ದಿನಾಂಕವನ್ನು ನಾಳೆಗೆ ಮುಂದುವರಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ತುಲಾ ರಾಶಿಯಿಂದ ಮೀನ ರಾಶಿಯವರೆಗಿನ ಮುಂದಿನ ಒಂದು ಗೋಚಾರ ಚಂದ್ರನ ಫಲಕ್ಕೆ ಅನುಸರಿಸಿ ಪಂಚಮ ಮತ್ತು ನವಮಾಧಿಪತಿಗಳ ಒಂದು ಯೋಗಕಾರಕ ದಿನಾಂಕವನ್ನು ಫೆಬ್ರವರಿ ತಿಂಗಳಿನಲ್ಲಿ ನಾನು ಹೇಳ್ತೇನೆ. ನಿರೀಕ್ಷೆ ಮಾಡಿ. ಒಳ್ಳೆಯದಾಗಲಿ. ಹರಿ ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.